परिमुच्यन्ते सर्वे तत्रं विपापं परमे सबोधयत्पुण्डरीकं पुरवद्यसक्तस्थं तत्रापि रक्षणं गगनं विशोकस्तस्मिन् निरन्तस्तदपासिलभ्यं यो वेदादोस्वरः प्रोक्तो वेदान्ते च प्रतिष्ठितः प्रकृतेन परस्य महेश्वरः रुद्रे भगवद्गीतां ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ಷೇತ್ರ ಮಾತೆಗೂ ಹಾಗೂ ಎಲ್ಲ ಪರಿವಾರ ಶಕ್ತಿಯ ವತಿಯಿಂದ ಈ ದಿವಸ ಪರಮಪೂಜ್ಯನೀಯ ಜಗದ್ಗುರುಗಳವರ 20ನೇ ವರ್ಷದ ಚಾತುರ್ಮಾಸ್ಯದ ಪತ್ರಿಕೆ ಹಾಗೆಯೇ ಚಾತುರ್ಮಾಸ್ಯದ ವಿಚಾರಗಳನ್ನು ಹಾಗೆ ಶ್ರೀಮಠದ ಒಂದಷ್ಟು ವಿಚಾರಗಳನ್ನು ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಂ.ಬಿ. ಲೋಕೇಶಾಚಾರ್ಯವರು ರಾಮಕೃಷ್ಣಾಚಾರ್ಯರು ಅಧ್ಯಕ್ಷರಾದಂತಹ ಅಡಿಕಾಡಿ ಜನಾರ್ದನಾಚಾರ್ಯ ಹಾಗೆ ಎಲ್ಲ ಪದಾಧಿಕಾರಿಗಳು ನಮ್ಮ ಚಾತುರ್ಮಾಸ ನಿರ್ವಹಣಾ ಸಮಿತಿಯ ಕೋಶಾಧಿಕಾರಿ ಅರವಿಂದ ಆಚಾರ್ಯ ಕಾರ್ಯದರ್ಶಿ ಗಂಗಾಧರಾಚಾರ್ಯ ಕೊಂಡೇವರು ಹಾಗೆ ಅಸೆಟ್ನ ಕಾರ್ಯಾಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಬೆಳ್ಳೂರು ಪದಾಧಿಕಾರಿಯಾಗಿರುವಂತಹ ಜನಾರ್ದನಾಚಾರ್ಯರಿರ್ಬೋದು ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ನೀಡುವುದು ಕೂಡ ಒಂದು ವಾಡಿಕೆಯಾಗಿ ನಡೆದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಆರಿಕಾಡಿ ಕಾರ್ಲೆ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯದ ಮಹತ್ವದ ಬಗ್ಗೆ ಹಿರಿಮೆಯ ಬಗ್ಗೆ ನಮಗೆ ವಿಶೇಷವಾಗಿ ಹೇಳಬೇಕಾದಿಲ್ಲ. ಕಾರಣ ಅತ್ಯಂತ ಸುಸೂತ್ರವಾಗಿ ಚಾತುರ್ಮಾಸ್ಯವನ್ನು ಯಶಸ್ವಿಯಾಗಿ ನಡೆಸಿದಂತಹ ದೇವಸ್ಥಾನಗಳಲ್ಲಿ ಕಾಳಿಕಾಂಬಾ ದೇವಸ್ಥಾನ ಆರಿಕಾಡಿಯು ಕೂಡ ಒಂದು. ಹಾಗೆ ಆ ಒಂದು ಚಾತುರ್ಮಾಸ್ಯದ ವೇಳೆಯಲ್ಲಿ ನಡೆಯುವಂತಹ ಗುರುಪಾದುಕ ಪೂಜೆ ಆಗಿರ್ಬೋದು, ಎಲ್ಲ ಸೇವೆಗಳ ಮಹತ್ವ ತಮಗೆಲ್ಲ ತಿಳಿದೆ. ಕಾಲ ನಡೆಯುವಂತಹ ಚಾತುರ್ಮಾಸ್ಯ ಯಶಸ್ವಿಯಾಗಬೇಕಿದ್ರೆ ನಾವೆಲ್ಲ ಯಾವ ರೀತಿ ಕಂಕಣಬದ್ಧರಾಗಿ ದುಡಿಬೇಕು ಅನ್ನೋದು ಕೂಡ ತಮಗೆಲ್ಲ ತಿಳಿದೇ ಇದೆ. ಹಾಗೆ ಈ ಬಾರಿ ಮಹಾಸಂಸ್ಥಾನದಲ್ಲಿ ನಡೆಯುವಂತಹ ಚಾತುರ್ಮಾಸದ ವೇಳೆ ಎಲ್ಲ ದೇವಸ್ಥಾನಗಳಿಗೆ ಪ್ರತಿ ವಾರಗಳನ್ನು ಕೂಡ ಹಂಚಿಕೊಡುವಂಥದ್ದು ವಾಡಿಕೆ. ಹಾಗೆ ಈ ಬಾರಿ ಕೂಡ ನಮ್ಮ ಕಾಳಿಕಾಂಬಾ ದೇವಸ್ಥಾನಕ್ಕೆ ಕೂಡ ಒಂದು ವಾರದ ಒಂದು ಅವಧಿ ಕೂಡ ಇದೆ. ಈ ಅವಧಿಯಲ್ಲಿ ತಾವು ವಿಶೇಷವಾಗಿ ಮುತುವರ್ಜಿ ವಹಿಸಿ ಆ ಸಂದರ್ಭದಲ್ಲಿ ನಡೆಯುವಂತಹ ಗುರುಪಾದುಕ ಪೂಜೆ ಇರ್ಬೋದು, ದುರ್ಗಾ ನಮಸ್ಕಾರ ಪೂಜೆ ಆಗಿರ್ಬೋದು, ಅದೆಲ್ಲವನ್ನು ಸುಸೂತ್ರವಾಗಿ ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿ ಮನೆಯಿಂದಲೂ ಕೂಡ ಒಂದು ಗುರುಪಾದುಕ ಪೂಜೆಯಾದರೂ ಕನಿಷ್ಠ ಬರಬೇಕು. ಹಾಗೆ ದುರ್ಗಾ ನಮಸ್ಕಾರ ಪೂಜೆಯು ಕೂಡ ಈ 2 ತಿಂಗಳ ಕಾಲ ನಿರಂತರವಾಗಿ ನಡೀಬೇಕು. ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ತಾವು ದೇವಸ್ಥಾನದ ಸಮಿತಿಯವರು ಹಾಗೆ ಮಾತೃಮಂಡಳಿಯವರು ಹಾಗೆ ಇಲ್ಲಿಯ ಯುವಕ ಮಂಡಲದವರು ಕೂಡ ನಡೆಸಬೇಕು ಅನ್ನೋದು ಕೂಡ ನಮ್ಮ ಚಾತುರ್ಮಾಸ್ಯ ವ್ರತ ನಿರ್ವಹಣಾ ಸಮಿತಿಯ ವತಿಯಿಂದ ಮಾಡುವಂತಹ ಒಂದು ಭಿನ್ನ. ಹಾಗೆ ಮಹಾಸಂಸ್ಥಾನದಲ್ಲಿರುವಂತಹ ಚಟುವಟಿಕೆಗಳ ಬಗ್ಗೆ ತಮಗೆಲ್ಲ ತಿಳಿದೇ ಇದೆ. ಮಹಾಸಂಸ್ಥಾನದಲ್ಲಿ ವೇದ ಸಂಜೀವಿನಿ ಪಾಠಶಾಲೆ ಆಗಿರ್ಬೋದು, ಅಲ್ಲಿ ನಡೆಯುವಂತಹ ವೇದ ಪಠಣಗಳ ಬಗ್ಗೆ ಕೂಡ ತಮಗೆ ಗೊತ್ತೇ ಇದೆ. ನಮ್ಮ ಮಹಾಸಂಸ್ಥಾನದಲ್ಲಿ ನಡೆಯುವಂತಹ
ಶ್ರೀ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಶಾಲೆಯ ಬಗ್ಗೆ ಕೂಡ ತಮಗೆ ಗೊತ್ತೇ ಇದೆ. ಆ ಶಾಲೆಯ ನೋಂದಣಿ ಬರುವ ತಿಂಗಳಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ 2,30,00,000 ಹಣ ತೆತ್ತಾಗಿದೆ. 2,20,00,000 ನಮಗಿನ್ನು ಅಗತ್ಯ ಇದೆ. ಅದರದ್ದು ಕೂಡ ಒಂದು ಪ್ರಕ್ರಿಯೆ ದಾನಿಗಳನ್ನು ಕಂಡು ಭೇಟಿಯಾಗಿ ಆ ನೋಂದಣಿ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಇದ್ದೇವೆ. ಅದರಲ್ಲಿ ಕೂಡ ತಾವೆಲ್ಲ ಈಗಾಗಲೇ ತೊಡಗಿಸಿಕೊಂಡಿದ್ದೀರಾ. ಆದರೂ ಕೂಡ ತಮ್ಮ ಕೈಲಾದಷ್ಟು ತಮ್ಮ ಶಕ್ತಿಯಾನುಸಾರ ಈ ಒಂದು ಶಿಕ್ಷಣ ಯಜ್ಞದಲ್ಲಿ ಕೂಡ ತಾವೆಲ್ಲ ಪಾಲ್ಗೊಳ್ಳಬೇಕು. ಹಾಗೆ ಮಹಾಸಂಸ್ಥಾನದಲ್ಲಿರುವಂಥ ಆನೆಗುಂದಿ ಗುರುಸೇವಾ ಪರಿಷತ್ ಅದರಲ್ಲಿ ಕೂಡ ತಾವೆಲ್ಲ ತೊಡಗಿಸಿಕೊಳ್ಬೇಕು. ಹಾಗೆ ಶ್ರೀ ಸರಸ್ವತಿ ಮಾತೃಮಂಡಳಿಯ ಪ್ರತಿ ಯೋಜನೆಯಲ್ಲಿ ಕೂಡ ತಾವೆಲ್ಲ ಭಾಗಿಗಳಾಗಬೇಕು. ಹಾಗೆ ಗೋವು ಮತ್ತು ಪರ್ಯಾವರಣ ಟ್ರಸ್ಟ್ನಲ್ಲಿರುವಂತಹ ಯಾವುದೆಲ್ಲ ಸೇವೆಗಳನ್ನು ನಡೆಸಲಿಕ್ಕೆ ಸಾಧ್ಯವಿದೆಯೋ ಅದೆಲ್ಲ ಈ ಚಾತುರ್ಮಾಸದ ವೇಳೆಯಲ್ಲಿ ಕೂಡ ತಾವೆಲ್ಲ ಅದನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಹಾಸಂಸ್ಥಾನದ ಒಂದು ಬೆಳವಣಿಗೆಯಲ್ಲಿ ನಾವು ಈ ಭಾಗದಲ್ಲಿ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನಗಳು, ಅದು ಕಾಸರಗೋಡಿನಿಂದ ನಮ್ಮ ಕೋಟೆಕಾರ್ನವರೆಗಿರುವಂಥ ಎಲ್ಲ ದೇವಸ್ಥಾನಗಳು ಸಕ್ರಿಯವಾಗಿ ತೊಡಗಿಸಿಕೊಂಡಿವೆ. ಅದರಲ್ಲಿ ನಮ್ಮ ಕಾರ್ಲೆ ಶ್ರೀ ಕಾಳಿಕಾಂಬ ದೇವಸ್ಥಾನವು ಕೂಡ ಮೂರು ಪೀಠದ ಪುನರುತ್ಥಾನದಲ್ಲಿ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದೆ. ಇನ್ನೂ ಕೂಡ ನಮ್ಮ ಒಂದು ಮಹಾಸಂಸ್ಥಾನದ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಿ. ಆ ಮೂಲಕ ಮುಂದಿನ ನಮ್ಮ ಯುವ ಪೀಳಿಗೆಯನ್ನು ಕೂಡ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಗಳಾಗುವಂತೆ ಮಾಡಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಚಾತುರ್ಮಾಸದ ವೇಳೆಯಲ್ಲಿ ನಡೆಯುವಂತಹ ಎಲ್ಲ ಸೇವೆಗಳಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಗಳಾಗಬೇಕು. ಆ ಮೂಲಕ ಗುರುಪೀಠದ ಒಂದು ಪುನರುತ್ಥಾನದಲ್ಲಿ ತಾವೆಲ್ಲ ಅದರ ಅಭಿವೃದ್ಧಿಯಲ್ಲಿ ಕೂಡ ತಾವೆಲ್ಲ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ವಿನಮ್ರವಾದ ವಿನಂತಿಯೊಂದಿಗೆ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ವಂದನೆಗಳು. ಒಳ್ಳೆ ಭಾಷಣಕಾರಿದ್ರು, ಒಳ್ಳೆ ಭಾಷಣ ಮಾಡ್ತಾಯಿದ್ರು. ಅವರು ಭಾಷಣ ಮಾಡುವಾಗ ಭಯಂಕರ ಇಲ್ಲಿದ್ದು ಹೋಗಿ ಕೇಳ್ತಾ ಇದ್ದಾರೆ. ಕೇಳ್ತಾ ಒಂದು ದಿವಸ ಭಾಷಣ ಮಾಡ್ತಾಯಿದ್ರು. ಹೀಗೆ ಮೈ ಸ್ವಲ್ಪ ಆನಾಗೂ ಆಫ್ ಆಗೋದಾಗ್ತಾಯಿತ್ತು. ಇವಾಗ ಕೇಳಿದ ಕುತ್ಕೊಂಡು ಟಿವಿಯಲ್ಲಿ ಬಂದು ಹೇಳಿದ, ನಾನು ಇಷ್ಟು ದಿವಸ ನೀವು ಕನ್ನಡದಲ್ಲಿ ಮಾತ್ರ ಭಾಷಣ ಮಾಡೋದು ತಿಳ್ಕೊಂಡಿದ್ದೆ, ನೀವು ತಮಿಳಲ್ಲಿ ಎಷ್ಟು ಜನ ಅವರ ಹತ್ರ ಗೊತ್ತಿಲ್ಲ ಹೇಳಿದ್ದಾರೆ. ಇವರು ಹೇಳಿದ್ದು ಕನ್ನಡವೇ. ಅದು ಮೈಕು ಆಫ್ ಆಗಿ ಆನಾಗಿ ಆಗುವಾಗ ಭಾಷೆ ಬದಲಾಗಿ ಕೇಳಿದ ಹಾಗೆ ಆಯಿತು ಅಂತ ಕಥೆ. ಅದು ಹಾಗೆ ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಕ್ರೋಧಿ ನಾಮ ಸಂವತ್ಸರದ ಚಾತುರ್ಮಾಸ್ಯ ಅಮ್ಮನ ಕೃಪೆಯಿಂದ ಎಲ್ಲರ ಮನದಲ್ಲಿ, ಎಲ್ಲರ ಮನೆಯಲ್ಲಿ ನ ಕ್ರೋಧೋ ನ ಚ ಮಾತ್ಸರ್ಯಂ ನಮ್ಮ ಸೂಕ್ತ ಹೇಳ್ತದೆ. ಕ್ರೋಧರಹಿತವಾಗಿ, ಮಾತ್ಸರ್ಯರಹಿತವಾಗಿ ಬದುಕುವ ಹಾಗೆ ಅಮ್ಮನು ನಮಗೆ ಅನುಗ್ರಹ ಮಾಡಲಿ. ಯಾವಾಗ ಕ್ರೋಧ ಕಡಿಮೆ ಆಗ್ತದೆಯೋ ಆಗ ಸಂವಹನ ಜಾಸ್ತಿ ಆಗ್ತಾ ಹೋಗ್ತದೆ, ಆತ್ಮೀಯತೆ ಜಾಸ್ತಿ ಆಗ್ತಾ ಹೋಗ್ತದೆ. ಕ್ರೋಧ ಇದ್ದಾಗ ಮತಿ ಹಿಡಿತದಲ್ಲಿ ಇರುವುದಿಲ್ಲ. ಯಾವಾಗ ಮತಿ ಸೀಮಿತದಲ್ಲಿ ಇರುವುದಿಲ್ಲವೋ ನಾಲಿಗೆ ಜಾರುವುದು ಸಹಜ. ಕಾಲು ಜಾರಿ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರಿ ಆಗುವ ಅನಾಹುತ ಅತ್ಯಂತ ಭೀಕರ. ಹಾಗಾಗಿ ಕ್ರೋಧಿ ನಾಮ ಸಂವತ್ಸರದಲ್ಲಿ ಕ್ರೋಧವು ಎಲ್ಲರದ್ದು ಕೂಡ ಕಡಿಮೆಯಾಗಲಿ. ಇಬ್ಬರು ಗುರು ಶಿಷ್ಯರು ಹೋಗ್ತಾ ಇದ್ದಾರೆ. ಕತೆ ನಿಮಗೆಲ್ಲರೂ ಗೊತ್ತಿದೆ. ಒಂದು ನಾವೆಲ್ಲಿ ಕೂತಿದ್ವಿ, ನಾವೆಲ್ಲಿ ಕೂತು ಆಚೆ ಹೋಗ್ತಾ ಇದ್ರು. ನಾವೆಯಲ್ಲಿ ಆಗಷ್ಟೇ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಕೂತಿದ್ರು. ಅವರು ಹತ್ತಿರ ಕೂತ್ಕೊಳ್ಳಿಕ್ಕಾಗಿರಲಿಲ್ಲ. ಆಚೆ ತುದಿ ಈಚೆ ತುದಿ ಕೂತಿದ್ದಾರೆ. ತುಂಬ ಜನ ಇದ್ದರು. ಗುರು ಶಿಷ್ಯರು ಕೂತಿದ್ರು. ಶಿಷ್ಯ ನೋಡ್ತಾ ಇದ್ದ. ಅವರಿಬ್ಬರು ಕಣ್ಣು ಸನ್ನೆ ಬಾಯಿ ಸನ್ನೆಲ್ಲೇ ಮಾತಾಡ್ತಾ ಇದ್ದಾರೆ. ನಾವು ನೀವು ಸ್ವಲ್ಪ ದೂರ ಹೋದ್ರು. ಗದ್ದೆ ದಾಟಿ ಹೋಗುವಾಗ 2 ಜನ ಜೋರು ಜಗಳ ಮಾಡ್ತಿದ್ರು. ಜೋರು
ವಂಶಾವಳಿ ಯಾವುದು, ಇವ್ರದ್ದು ವಂಶಾವಳಿ, ಇವರೆಲ್ಲ ಹೇಳ್ಕೊಂಡು ಒಬ್ಬೆ ಹಾಕಿ ಜಗಳ. ಶಿಷ್ಯ ಹೇಳ್ತೀನಿ, ಅವರು ಅಷ್ಟು ದೂರ ಇದ್ದು ಕಣ್ಸೊನ್ನೆ ಭಾಷೆಯಲ್ಲಿ ಮಾತಾಡ್ತಿರೋ ಅವ್ರಿಗೂ ಅರ್ಥ ಆಗ್ತಾಯಿತ್ತು. ಇವರೇನು ಇಷ್ಟು ಹತ್ರ ಇದ್ದು ಇಷ್ಟು ಬೊಬ್ಬೆ ಹಾಕಿದ್ದಾರೆ ಅಂತ. ಗುರು ಹೇಳಿದಂತೆ ಇವರಿಗೆ ಕೋಪ ಇಬ್ಬರಿಗೂ ಹೆಚ್ಚಾಗಿದೆ. ಗದ್ದೆಯಲ್ಲಿ ಜಗಳ ಮಾಡೋದು. ಕೋಪ ಹೆಚ್ಚಾದಾಗ ಮನಸ್ಸಿನ ಅಂತರ ಜಾಸ್ತಿ ಆಗ್ತಾ ಹೋಗ್ತದೆ. ದೈಹಿಕವಾಗಿಯೂ ಹತ್ತಿರವಿದ್ದರೂ ಮನಸ್ಸು ದೂರವಾದಾಗ ಇನ್ನೊಬ್ಬರು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಇವತ್ತೇ ಮೇಲ್ಗಾಯಾಗಿ ಮಾತಾಡಲಿಕ್ಕೆ ಹೋಗ್ತಾರೆ. ಆಗ ಧ್ವನಿ ಎತ್ತರ ಮಾಡಿ ಮಾತಾಡಬೇಕಾಗಿ ಬರ್ತದೆ. ಮಾತಾಡಿಸ್ತದೆ ಮನಸ್ಸು ದೂರವಾಗಿ ಇದ್ದಾಗ ಹಾಗೆ ಗಟ್ಟಿಯಾಗಿ ಮಾತಾಡ್ತಾರೆ. ಅವರಿಬ್ಬರು ದೂರ ಕೂತಿದ್ರು ಮನಸ್ಸು ಹತ್ತಿರ ಇದೆ. ಅವ್ರಿಗೆ ಕಣ್ಸೊಂದನೇ ಸಾಕು, ಏನು ಹೇಳಿದ್ವಿ ಅರ್ಥ ಆಗ್ತದೆ, ಇವು ಹೇಳಿದ ಅವರಿಗೆ ಅರ್ಥ ಆಗ್ತದೆ. ಹತ್ತಿರ ಮಾಸಿದ್ದಾಗ ಆ ರೀತಿ ಈ ಕ್ರೋಧ ಏನು ಮಾಡ್ತೀವಿ ಅಂತ ಹೇಳಿದ್ರೆ ದೈಹಿಕವಾಗಿ ಹತ್ತಿರ ಇದ್ದರೂ ನಮ್ಮ ಮಾನಸಿಕವಾಗಿ ದೂರ ಮಾಡಿ ಬಿಡ್ತದೆ. ಮಾನಸಿಕವಾಗಿ ದೂರ ಮಾಡಿದಾಗ ಗಟ್ಟಿಯಾಗಿ ಕಿರಿಕಬೇಕು. ಹಾಗೆ ಆಗಬಾರ್ದು ಅಂತ ಹೇಳಿದರೆ ಕ್ರೋಧವು ಕಡಿಮೆ ಆಗಬೇಕು. ಹಾಗಾಗಿ ಓಧಿ ನಾವು ಸಂವತ್ಸರದಲ್ಲಿ ಅದು ಜಾಸ್ತಿ ಆಗಿರ್ತದೆ ಅಂತ ಸಂವತ್ಸರದ ಫಲ ಪ್ರಾರಂಭ ಆಗ್ತಿದ್ದಾಗೆ ಈಗ ನೋಡಿ ಇಸ್ರೇಲು ಮತ್ತು ಪ್ಯಾಲೆಸ್ಟೈನ್ ವಾರಿನೂ ಜಾಸ್ತಿ ಆಗುತ್ತೆ. ಈಗ ಮೊನ್ನೆ ನ್ಯೂಸ್ ಬರ್ತಾ ಇದೆ, ಇರಾನ್ ಅದಕ್ಕೆ ಸೇರಿಕೊಂಡಿದೆ, ಹಿಜ್ಬುಲ್ಲಾ ಮತ್ತು ಸೇರಿಕೊಂಡ್ರು. ಈಗ ಸಣ್ಣದಾಗಿ ಇಂಡೋ ಚೈನಾ ವಾರ ಆಗೋ ಸಂದರ್ಭ ಕಾಣ್ತಾ ಉಂಟು, ಇಂಡೋ ಪಾಕ್ ವಾರ ಆಗೋ ಸಂದರ್ಭ ಕಾಣ್ತಾ ಉಂಟು. ಇದೆಲ್ಲ ಕ್ರೋಧಿ ನಾಮ ಸಂವತ್ಸರದ ಫಲಗಳು. ಸಂವತ್ಸರದಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂಥೇಳಿ 3 ವಿಭಾಗ ಮಾಡಿದ್ದಾರೆ. ಈಗ ನಡೀತಾ ಇರ್ತಕ್ಕಂಥದ್ದು ಅಧಮ ಸಂವತ್ಸರಗಳು. ಅದರ ಪ್ರಭಾವ ನಾವೆಲ್ಲ ಜೀವನದಲ್ಲಿ ಕಾಣ್ತಾ ಇದ್ದೇವೆ. ಮಳೆ ಮೊನ್ನೆ ಪೇಪರ್ಲಿ ರೆಡ್ ಅಲರ್ಟ್ ಅಂತ ಹೇಳಿದ್ರು. ಪೇಪರ್ಲಿ ಮಾತ್ರ ರೆಡ್ ಅಲರ್ಟ್, ಇಲ್ಲಿ ಒಂದನೇ ಬೀಳಿಲ್ಲ. ವಿಚಿತ್ರ ಅದು. ಹಾಗೆ ಪ್ರೊಡಕ್ಷನ್ ನಾವೇನು ಅಂದುಕೊಳ್ತೇವೋ ಅದಕ್ಕಿಂತ ವಿಪರೀತವೇ ನಡೆಯೋದು. ಮೋದಿ 400 ಪಾಲ್ ಅಂತ ಹೇಳಿದ್ರು, 200 ರದ್ದು ಹಾಕಿಲ್ಲ. ಸಂವತ್ಸರ ಫಲ ಮನುಷ್ಯನ ಬುದ್ಧಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗೆ ಆದರೆ ರಾಜಕೀಯ ಆಗಲಿ ದೊಡ್ಡದು ಹೊರಗಾಗಲಿ ನಮಗೇನು ಅಷ್ಟು ಗೊತ್ತಾಗಲಿಲ್ಲ. ಮನೆಯೊಳಗಾದರೆ ದಿವಸ ಬೆಳಗ್ಗೆ ಮತ್ತೆ ಇಸ್ರೇಲು ಪ್ಯಾಲೆಸ್ತೈನ್ ಮನೆಯೊಳಗೆ ಬರ್ತದೆ. ಇಸ್ರೇಲು ಪ್ಯಾಲೆಸ್ತೈನ್ ಪ್ರಭಾವ ಮನೆಯೊಳಗೆ ಬರಬಾರ್ದು ಅಂದರೆ ಅಮ್ಮನವರ ಅನ್ನೋದ್ರೆ ನಮಗಿರಬೇಕು. ನಾವು ಪೂಜೆ ಮಾಡೋ ಅಮ್ಮನವರು ಸಾಧಾರಣ ಏನಲ್ಲ. ಕಾಳಿಕಾಂಬೆ ಕೈಯಲ್ಲಿ ಏನು ತ್ರಿಶೂಲ ಖಡ್ಗ ಎಲ್ಲ ಪುರಾಣದಲ್ಲಿ ಬರ್ತದೆ. ಕಾಳಿಕಾಂಬೆ ರಕ್ತ ಬೀಜಾಸನ ಸಂಹಾರ ಮಾಡಿದ್ದು. ರಕ್ತ ಬೀಜ ಸುಲಭದ ರಕ್ಕಸ ಏನಲ್ಲ, ಒಂದು ಹನಿ ರಕ್ತ ಬಿದ್ದರೆ ಅವನಂಥದ್ದೇ ಜನ ಹೋಗ್ತಾರಂತೆ. ಅಂತಹ ರಕ್ತ ಬೀಜನ ಸಂಹಾರ ಮಾಡಬೇಕಿದ್ರೆ ನಮ್ಮದು ಎಷ್ಟು ಸಾಮರ್ಥ್ಯ. ಈ ನಮ್ಮದು ಮನಸ್ಸು ಕೂಡ ಒಂದು ರಕ್ತ ಬೀಜನ ಲೆಕ್ಕದಲ್ಲೇ ಇರೋದು. ಅದು ಒಂದಾದಷ್ಟು ಅದಕ್ಕೆ ಮೇಲೆ ಸಂಕಲ್ಪಗಳು, ಆಸೆಗಳು, ಅದು ಇದು ಎಲ್ಲ ಬರ್ತಾ ಇರ್ತದೆ. ಅದೆಲ್ಲವೂ ನಿಯಂತ್ರಣಕ್ಕಿರಬೇಕು ಅಂತ ಹೇಳಿದ್ರೆ ದೇವರ ಅನುಗ್ರಹ ನಮಗೆ ಬೇಕು. ಮನಸ್ಸು ಶಾಂತವಾಗಬೇಕು. ಮನಸ್ಸು ಅಮ್ಮನವರ ಕಡೆ ತಿರುಗಬೇಕು ಅಂದರೆ ನಾವು ಕೈ ಮುಗಿದು ಮಾತ್ರ. ಆದರೆ ತಿರುಗುವ ಹಾಗೆ ಪ್ರೇರಣೆ ಕೊಡಬೇಕು ಅಮ್ಮನವರೇ. ಗಾಯತ್ರಿ ಜಪದಲ್ಲಿ ಹೇಳಬೇಕು, ಯೋಗ ನಪ್ಪಚೋದಯಾತ್, ಒಳ್ಳೆ ಕಡೆ ಮನಸ್ಸನ್ನು ತಿರುಗಿಸು ಅಂತ ಬುದ್ಧಿಯಿಂದ ಕೊಡುವುದು. ಅಂದರೆ ನಮ್ಮ ಮನಸ್ಸು ನಮ್ಮ ಕಡೆ ನಮ್ಮ ಸ್ಥಿತಿಯಲ್ಲಿ ಇಲ್ಲ, ನೀನೇ ಅದನ್ನು ಸರಿಯಾಗಿ ಮಾರ್ಗಕ್ಕೆ ಕೊಂಡು ಹೋಗಬೇಕು ಅಂತ ದೇವರ ಪ್ರಾರ್ಥನೆ. ನಮ್ಮ ಕೈಯಿದ್ರೆ ತಿರುಗಿಸು, ಸರಿಯಾಗಿ ಕೊಡು ಅಂತ ನಾವೇ ಕೇಳಬೇಕು. ಅಂದರೆ ನಾವು ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ನಮ್ಮ ದೇವರ ನಿಯಂತ್ರಣದಲ್ಲಿ ಇದ್ದೇವೆ. ಹಾಗಾಗಿ ಈ
ಸಂವತ್ಸರದಲ್ಲಿ ಶಾಂತವಾಗಿ ಬದುಕಬೇಕು ಅಂದರೆ ದೇವರ ಅನುಗ್ರಹ ಬೇಕು. ಆ ದೇವರ ಅನುಗ್ರಹ ಪ್ರಾರ್ಥನೆ 2 ತಿಂಗಳು ತುಂಬ ಕುತ್ಕೊಂಡು ಈಗ ಹಿಂದೆ ಚಾತುರ್ಮಾಸ ಉದ್ದೇಶ ಅಂತ ಹೇಳಿದ್ರೆ ಶಾಂತವಾಗಿ ಕುತ್ಕೊಳ್ಳೋದು. ಮಳೆ ಜಾಸ್ತಿ ಬಂದಾಗ ಇಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ವ್ಯಾಪಾರ ವಹಿವಾಟು ಪತಂಡ, ಹೀಗಾಗಿ ಹೆಚ್ಚು ನಮ್ಮ ಮನಸ್ಸು ದೇವರ ಕಡೆ ಕರೆಯಲಿ ಅಂತ ಹೇಳಿ ದೇವರ ಧ್ಯಾನ ಭಜನೆ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಮಾಡಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ, ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಮನೆಯನ್ನು ಕೂಡ ಆನಂದಭರಿತವಾಗಿಟ್ಟುಕೊಳ್ಳುವ. ಮನಸ್ಸು ಶಾಂತವಾಗಿದ್ದರೆ ಮನೆ ಆನಂದಭರಿತವಾಗಿರ್ತದೆ. ಮತ್ತು ಜೀವನದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಎಲ್ಲ ಸರಿ ಅಂತ ಹೇಳಲಿಕ್ಕೇನಾಗೋದಿಲ್ಲ. ಹುಟ್ಟಿದವ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ. ಎಲ್ಲ ಸರಿ ಅಂದರೆ ಪರಿಪೂರ್ಣ ದೇವರು ಮಾತ್ರ. ಬಾಕಿದೆಲ್ಲ ನನಗೆ ಪ್ರಾರಂಭದ ಕರ್ಮ ಅನುಭವಿಸಿ ಹೋಗಿ ಅಂತ ಭಗವಂತ ಕಳಿಸಿದ್ದಾನೆ. ಕಳಿಸಿದ ನಂತರ ಅದು ಹೆಚ್ಚು ಕಡಿಮೆ ಇರ್ತದೆ. ಆ ಹೆಚ್ಚು ಕಡಿಮೆ ಇದನ್ನು ಸುಧಾರಿಸ್ಕೊಂಡು ಹೋಗಬೇಕು. ಇದ್ದಿದ್ರೆ ಮನೆ ರಣರಂಗವಾಗಿ ಹೋಗ್ತದೆ. ಎಲ್ಲ ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಆ ರೀತಿ ಹಿಡಿತ ಬರುವ ಹಾಗೆ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಮನಸ್ಸು ಅಂಬರು ಕೊಡಬೇಕು. ಸಣ್ಣ ಪುಟ್ಟ ಘಟನೆಗಳು, ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಏನೇನು ದೊಡ್ಡ ಸಾಧನೆ ಏನು ಹೇಳಿಲ್ಲ. ಸಣ್ಣ ಪುಟ್ಟ ಮನಸ್ಸು ಹಿಡಿದಲ್ಲಿ ಇಟ್ಕೊಂಡ್ರೆ, ಶಾಂತವಾಗಿಟ್ಕೊಂಡ್ರೆ ಏನೂ ಆಗೋದಿಲ್ಲ. ಬೆಳಗ್ಗೆ ಹೇಳ್ತೇವೆ, ಅರ್ಜೆಂಟ್ ಬೆಳಗ್ಗೆ ಎಲ್ಲ ಹೋಗಬೇಕು. ಹೋಗಿ ಮೊದಲು ಬ್ರಷ್ ಮಾಡಲಿಕ್ಕೆ ಹೋಗ್ತೇವೆ. ಬ್ರಷ್ ಮಾಡಲಿಕ್ಕೆ ಹೋದಾಗ ಪೇಸ್ಟ್ ಖಾಲಿ ಆಗಿದೆ. ಪೇಸ್ಟ್ ಖಾಲಿ ಆದ ತಕ್ಷಣ ಹೆಂಡತಿ ಕದ್ದು ಏನೊಂದು ಪೇಸ್ಟ್ ನೋಡ್ಲಿಕ್ಕಾಗಲಿ, ಹಾಗೆ ಹೀಗೆ ತರಬೇಕಂತ ಇವನೇ ತಾನೆ ತರಬೇಕಾದವ. ಹಿಂದಿನ ದಿವಸ ರಾತ್ರಿ ತಂದಿಟ್ಟಿದ್ರೆ ಹಾಕಿತ್ತು, ನೆನಪಿಲ್ಲ. ಬೆಳಗ್ಗೆ ಎದ್ದು ಇಲ್ಲ ಪೇಸ್ಟ್. ಮನಸ್ಸು ಶಾಂತ. ಇವತ್ತು ಒಂದು ದಿವಸ ಪೇಸ್ಟ್ ಇಲ್ಲದೆ ಬ್ರಷ್ ಮಾಡ್ಕೊಂಡು ಹೋಗುವಾಗ ಏನಾಗೋದಿಲ್ಲ. ನಾಳೆ ನೆನಪಲ್ಲಿ ತರುವಾಗ ಅಲ್ಲಿಗೆ ಒಂದು ಗೊಂದಲ ಕಡಿಮೆ ಆಗ್ತದೆ. ಬಿಸಿ ಸ್ನಾನ ಮಾಡೋ ಅಭ್ಯಾಸ ಇದ್ರೆ ಗೀಸರ್ ಹಾಕಿದರೆ ಇವನ ಹಣೆ ಬರೋಕ್ಕೆ ಕರೆಂಟ್ ಆಗಿ ಹೋಗ್ಬಿಟ್ರೆ, ಚಳಿ ಬಿಸಿನೀರಿಲ್ಲ, ಗೀಸರ್ ಆಫು, ಕೊನೆಗೆ ಕೇಳಿರೋದೆಲ್ಲ ವಂಶಾವಳಿ ನೆನಪಾಗ್ತದೆ. ಇಂಥ ಹೀಗೆ ಕರೆಂಟ್ ತೆಗೆದಾಗಿತ್ತ, ಹೀಗೆ ಪುರುಸೊತ್ತಿಲ್ಲ, ಹಾಗೆ ಹೀಗೆ ಮನಸ್ಸು ವ್ಯಗ್ರ. ಅದೇ ವ್ಯಗ್ರ ಮನಸ್ಸಿಂದ ಹೊರಗೆ ಬಂದ್ಬಿಟ್ರೆ ಎಲ್ಲ ವ್ಯಗ್ರ ಇಡೀ ದಿವಸ. ಒಂದು ಶಾಂತ. ಇವತ್ತು ತಣ್ಣೀರಿನ ಸ್ನಾನದ ಮಜಾ ನೋಡುವ ಅಂತ ಹೇಳಿ ಯೋಚನೆ ಮಾಡಿದರೆ ಶಾಂತ. ಹೊರಗೆ ಬಂದು ಚಹಾ ಕೊಡು, ಕಾಫಿ ಕೊಡು ಅಂತ ಹೆಂಡತಿ ಕೇಳಿ ಅಕಸ್ಮಾತಾಗಿ ಸಕ್ಕರೆ ಖಾಲಿಯಾಗಿದ್ದರೆ, ಸಕ್ಕರೆ ಇಲ್ಲ ಅಂತ ಹೆಂಡತಿ ಹೇಳ್ತು ಸುಮ್ಮನೆ ಮನಸ್ಸು ವ್ಯಗ್ರವಾಯಿತು ಅಂದರೆ ಹೆಂಡತಿದು ಮನಸ್ಸು ಕಹಿ, ಗಂಡಂದು ಕಹಿ, ಚಹಾ ಯಾರು ಕಹಿ. ಹಾಗಾಗಬಾರ್ದು ಅಂತ ಹೇಳಿದರೆ ಸ್ವಲ್ಪ ಶಾಂತ. ಏನಾಗೋದಿಲ್ಲ. ಸಪ್ಪೆ ಚಹಾ ಕುಡಿಯುವಾಗ ಶುಗರ್ ಬಂದರೆ ಸಪ್ಪೆ ಚಹಾ ಕುಡಿದೆ, ಸಪ್ಪೆ ಸಿಹಿ ಹಾಕಲಿಕ್ಕೆ ಏನಾಗೋದಿಲ್ಲ. ಹೀಗೆ ರೂಢಿ ಮಾಡ್ಕೊಂಡ್ರಾಯ್ತು, ತಂದುಕೊಟ್ಟು ಮುಗೀತು. ಹೀಗೆ ಸಣ್ಣ ಪುಟ್ಟ ಬದಲಾವಣೆಗಳು, ತುಂಬ ದೊಡ್ಡದ ಪರಿವರ್ತನೆ ಏನು ಬೇಕಿಲ್ಲ. ಅದೇ ನಮ್ಮ ಕೈಯಲ್ಲೇ ಇರ್ತಕ್ಕಂಥದ್ದು. ನಾವು ಮನಸ್ಸು ಮಾಡಿದರೆ ಮನೆಯೇ ಸ್ವರ್ಗ. ನಾವು ಮನಸ್ಸು ಮಾಡಿದರೆ ಮನೆಯೇ ಸ್ವರ್ಗ, ಇಲ್ಲದೇ ಇದ್ರೆ ಮನೆಯೇ ನರಕ. ಅದು ನಮ್ಮ ಕೈಲಿರ್ತಕ್ಕಂಥದ್ದು. ಸ್ವರ್ಗ ನರಕ ಬೇರೆ ಎಲ್ಲಿಲ್ಲ ಕಾಣಿರು, ಅದು ನಮ್ಮ ಕೈಲಿರ್ತಕ್ಕಂಥದ್ದು. ಬರೀ ನಾವು ಇಲ್ಲಿ ಕಾಣದೇ ಇರ್ತಕ್ಕಂಥ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಹೊರತು ನಮ್ಮ ಸುತ್ತಮುತ್ತಲು ನಿರ್ಮಾಣ ಮಾಡಲಿಕ್ಕೆ ನಾವು ಮನಸ್ಸು ಮಾಡೋದಿಲ್ಲ. ಹೀಗೆ ಉಪನ್ಯಾಸ ಆಗಿರ್ತದೆ. ಸ್ವಾಮಿಗಳು ಒಳ್ಳೆ ಅದ್ಭುತ ಉಪನ್ಯಾಸ ಮಾಡ್ತಾ ಸ್ವರ್ಗದ ಬಗ್ಗೆ ವರ್ಣನೆ ಕೊಟ್ಟರು. ಸ್ವರ್ಗ ಆಗಿರ್ತದೆ, ಹೀಗಿರ್ತದೆ, ಬೇಕಾದ ಸಿಗ್ತದೆ, ಹಾಗೆ ಹೀಗೆ ವರ್ಣನೆ ಕೊಡುವಾಗ ಕೆಳ ಕೂತರಿಗೆಲ್ಲರಿಗೂ ಒಮ್ಮೆ ನೋಡಬೇಕು ಅಂತ ಮನಸ್ಸು. ಯಾರ್ಯಾರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಕೈ ಎತ್ತಿ ಅಂತ ಹೇಳಿದ್ರೆ ಎಲ್ಲರೂ ಕೈ ಎತ್ತಿರಂತೆ. ಎಲ್ಲರೂ ಕೈ ಎತ್ತಿದ್ರು. ಹಿಂದೊಂದು ಅಜ್ಜಿ ಕೂತಿತ್ತಂತೆ, ಅಜ್ಜಿ ಕೈ ಎತ್ತಿಲ್ಲ ಅಂತ. ಇವರಿಗೆ ಅನುಮಾನ ಆಯ್ತು. ಕೇಳಿದಂತೆ ಅಜ್ಜಿಗೆ, ಅಜ್ಜಿ ನಿಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ.
ಅಜ್ಜಿ ಹೇಳಿದಂತೆ ಕೈ ಎತ್ತಿದವೆಲ್ಲ ಇದ್ದಾರಲ್ಲ ಇವೆಲ್ಲ ಹೋದರೆ ಇದೇ ಸ್ವರ್ಗ ಅಂತ ಹೇಳ್ತಾರೆ. ಹಾಗೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೇ ಬಿಟ್ಟು ಎಲ್ಲೋ ಕಾಣದ ಸ್ವರ್ಗದ ಬಯಕೆ ಇಟ್ಟುಕೊಂಡು ನಮ್ಮಲ್ಲಿ ಜಗಳ ಮಾಡಿಕೊಂಡ್ರೆ ನಾವೆಂದೂ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಸ್ವರ್ಗ ನರಕ ಎರಡು ನಿರ್ಮಾಣ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಒಳ್ಳೆ ಮಾತಾಡಿ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇದ್ದು ಪರಸ್ಪರ ಸಂವಹನ ಸರಿಯಾಗಿದ್ದರೆ ಅದೇ ಸ್ವರ್ಗ. ಕಂಡವರು ಯಾರು ಗಂಟು ಮುಖ ಹಾಕ್ಕೊಂಡು ಯಾವಾಗಲೂ ಅಮಾವಾಸ್ಯೆಯಾಗಿದ್ದರೆ, ಅಪರೂಪಕ್ಕೆ ಯಾವಾಗಲೂ ಹುಣ್ಣಿಮೆ ಆದರೆ ಅದು ಸ್ವರ್ಗ ಆಗೋದಿಲ್ಲ. ಅದು ಅಮಾವಾಸ್ಯೆ ಕತ್ತಲೆ ನರಕವೇ. ಅದು ನಗು ಮುಖದಿಂದಿರಬೇಕು ಅಂತ ಹೇಳ್ತಾರೆ. ಮುಖಕ್ಕೆ ಆಭರಣ ಯಾವುದು ಅಂದರೆ ಮೇಕಪ್ಪು ಲಿಪ್ಟಿಕ್ ಏನಲ್ಲ. ಒಂದು ಮೌನ, ಇನ್ನೊಂದು ಮುಗುಳ್ನಗೆ. ನಗ್ತಾ ಇದ್ರೆ ಎಲ್ಲರೂ ಒಂದು ರೀತಿ ರಿಫ್ಲೆಕ್ಟರ್, ಕನ್ನಡಿದ್ದಾಗೆ. ನಾವು ನಕ್ಕರೆ ನಮ್ಮನ್ನು ನೋಡಿ ಇನ್ನೊಂದು ಕೂಡ ನಗ್ತಾರೆ. ನಾವು ಗಂಟು ಮುಖ ಹಾಕ್ಕೊಂಡ್ರೆ ಕನ್ನಡಿದ್ದಾಗೆ ಅವರು ಗಂಟು ಮುಖ ಹಾಕೊಂಡು ಆಚೆ ಹೋಗ್ತಾರೆ. ಅರಳಿದ ಮುಖ, ಅರಳಿದ ಹೂ ಎಲ್ಲರೂ ಇಷ್ಟಪಡ್ತಾರೆ. ಅರಳಿದ ಮುಖ, ಅರಳಿದ ಹೂ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅದೇ ಗಂಟು ಮುಖ ಹಾಕ್ಕೊಂಡ್ರೆ ಯಾರು ಇಷ್ಟಪಡೋದಿಲ್ಲ. ಹಾಗಾಗಿ ಮುಖಕ್ಕೆ ಆಭರಣ, ಮುಗುಳ್ನಗೆ. ಇನ್ನೊಂದು ಮೌನ, ಸುಮ್ಮನಿರ್ಬೇಕು, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬಾರ್ದು. ಈಗ ಒಬ್ಬ ಸಾಂಗ್ ಬಂದಂತ ತುಂಬ ಗಲಾಟೆ ಮನೆಯಲ್ಲಿ ಜಗಳ, ಪ್ರೊಫೆಷನ್ ಕಂಡಬಟ್ಟೆ ಜಗಳ. ಏನು ಮಾಡೋದು, ತಲೆ ಬಿಸಿಯಾಗಿದೆ, ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸಿದೆ ಅಂತ. ಆಗ ಅವ್ರು ಹೇಳಿದಂತೆ, ನೀನು ಒಂದು ವ್ರತ ಮಾಡು, ಒಂದು 48 ದಿವಸ ಒಂದು ಮಂಡಲ ಒಂದು ವ್ರತ ಮಾಡೋದು. ಏನು, ನೀನು ದುಡ್ಡು ಹೇಗೆ ಖರ್ಚು ಮಾಡ್ತೀಯೋ ಹಾಗೆ ಮಾತನ್ನು ಖರ್ಚು ಮಾಡೋದು. 10 ರೂಪಾಯಿ ಜಾಸ್ತಿ ಅದು ಯೋಚನೆ ಮಾಡ್ತೀವಿ, ಬಾರ್ಗೇನ್ ಮಾಡ್ತೀವಿ. ಆ ಥರ ನೀನು ಮಾತನ್ನು ಖರ್ಚು ಮಾಡಿದ್ರೆ ಲೆಕ್ಕದಷ್ಟೇ ಮಾತಾಡ, ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡ. ಅವನಿಗೆ ಪ್ರಯತ್ನ ಮಾಡಿದ, ಒಂದು ದಿವಸ ನೋಡಿದ ಮಾತು ಹೆಚ್ಚು ಬೇಕಂತಲೇ ಇಲ್ಲ. ಇಡೀ ದಿವಸ ಅಲ್ಲೇ ಕಳೆದು ಹೋಗ್ತದೆ, ಮಾತೇ ಬೇಡ ಜಾಸ್ತಿ. ಈಗ ಒಂದು ವಾರ ಆಗುವಾಗ ಮತ್ತೆ ಓಡಿ ಬಂದ, ಎಂಥ ಅದ್ಭುತ ನಿಮ್ಮದು ಸೆಲೆಕ್ಷನ್, ಏನು ಜಗಳ ಇಲ್ಲ, ಎಲ್ಲ ಶಾಂತ. ಅಗತ್ಯ ಇದ್ರೆ ಮಾತ್ರ ಮಾತಾಡೋದು. ಇಲ್ಲದ ಏನಾಗ್ತಿತ್ತು, ಅನಗತ್ಯ ಬೇಕದ್ದು ಬೇಡದ್ದು ಮಾತಾಡಿ ಅವ್ರ ಮನಸ್ಸು ನೋಸಿ ಇವ್ರ ಮನಸ್ಸು ಇಬ್ಬರು ಜಗಳ ಮಾಡಿ ಇಬ್ಬರು ಮನಸ್ಸು ನೋವಾಗ್ತದೆ. ಅದಕ್ಕಿಂತ ಲೆಕ್ಕತೆ ಮಾಡಿ. ಅದಕ್ಕೆ ಹೇಳ್ತಾರೆ, ಮೌನಕ್ಕಿಂತ ಹೆಚ್ಚು ಅರ್ಥವತ್ತಾಗಿದೆ ಅಂದಾಗ ಮಾತು ಹೊರದಿದ್ರೆ ಅದಕ್ಕೆ ಬೆಲೆ ಇದೆ. ಮೌನಕ್ಕಿಂತ ಹೆಚ್ಚು ಅರ್ಥವತ್ತಾಗಿದೆ ಅಂತ ಹೇಳಿದರೆ ತಿಳಿದು ನಾಡು ಏನು ಮಾಡೋದಿಲ್ಲ. ಇದ್ರೆ ಮಾತ್ರ ಮಾತಿಗೆ ಬೆಲೆ. ಮಕ್ಕಳ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ಮಕ್ಕಳಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಮಕ್ಕಳನ್ನು ನೋಡಿ ಗೊತ್ತಾಗ್ತದೆ, ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಕಾರಣವಿಲ್ಲದೆ ಸಂತೋಷದಿಂದ ಇರುವುದು, ಯಾವಾಗಲೂ ಬ್ಯುಸಿಯಾಗಿರೋದು, ಇದು ಮಕ್ಕಳ ಲಕ್ಷಣ. ಕಾರಣವಿಲ್ಲದೆ ಸಂತೋಷದಿಂದ ಇರುವುದು. ನಮಗೆ ಸಂತೋಷ ಆಗದಿದ್ರೆ ಯಾರೋ ಹಣ ಕೊಡಬೇಕು, ಒಳ್ಳೆ ನೋಡಬೇಕು, ಕಟ್ಟು ಕೊಡಬೇಕು, ಇಲ್ಲಿ ಏನಾದ್ರು ಗಾಡಿ ಗಿಡಿ ಕೊಡಬೇಕು, ಇನ್ನೊಂದು ಮನೆ ಕೊಡಬೇಕು, ಇನ್ನೇನೋ ಕೊಡಬೇಕು. ಮಕ್ಕಳಿಗೆ ಕೊಡಬೇಕು ಅಂತ ಏನಿಲ್ಲ, ಅವ್ರು ಅಷ್ಟಕ್ಕೆ ಅವ್ರು ಗಮ್ಮತ್ತಲ್ಲಿರ್ತಾರೆ. ಮಕ್ಕಳನ್ನು ನೋಡಿ ಕಲಿಬೇಕು ನಾವು. ಕಾರಣವಿಲ್ಲದೆ ಸಂತೋಷವಾಗಿರೋದು. ಮತ್ತೆ ಬಿಸಿ, ಖಾಲಿ ಅಂತ ಕೂತ್ಕೊಳ್ಳೋದಿಲ್ಲ. ಖಾಲಿ ಮಗು ಕೂತ್ಕೊಂಡಿದೆ ಅಂದರೆ ಅದು ಆರೋಗ್ಯ ಸರಿ ಇಲ್ಲ, ಇನ್ನೇನೋ ಆಗಿದೆ. ಆ ಮಕ್ಕಳನ್ನು ನೋಡಿ ನಾವು ಕಲಿಬೇಕು. ಹಾಗೆ ಬದುಕಿನಲ್ಲಿ ಏನು, ಕ್ರೋಧರಹಿತವಾಗಿ ಸಂತೋಷ ಭರಿತವಾಗಿ ನಿರಂತರವಾಗಿ ಬದುಕನ್ನು ಸಾಗಿಸಬೇಕು. ಅಂದರೆ ಮೊದಲನೇ ಹೆಜ್ಜೆ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ. ನಮಗೆ ಅದಲ್ಲ, ಏನು ಕೊಟ್ಟಿದ್ದಾನೋ ಅದು ಬಿಡ್ತೇವೆ, ಏನು ಕೊಟ್ಟಿಲ್ಲ ಅದು ಎಣಿಸ್ತಾ ಹೋಗ್ತೇವೆ. ಅದಿಲ್ಲ, ನೌಕರಿ ಇಲ್ಲ, ಜಾಗ, ಏನೋ ಪಟ್ಟಿ ಇರುವುದೆಲ್ಲವ ಬಿಟ್ಟು
ಇರದರೆಡೆಗೆ ತುಡಿಯುವುದೇ ಜೀವನ ಅಂತ ಕವಿಗಳು ಹೇಳಿದ್ದಾರೆ. ಭಗವಂತ ಏನು ಕೊಟ್ಟಿಲ್ಲ ಅನ್ನೋದಕ್ಕಿಂತ ಏನೆಲ್ಲ ಕೊಟ್ಟಿದ್ದಾನೆ ಅನ್ನೋದನ್ನು ಒಮ್ಮೆ ಗಮನಿಸಿದರೆ ನನಗೆ ಖಂಡಿತ ಸಂತೋಷ ಬರ್ತದೆ. ಹಾಗಾಗಿ ಅದನ್ನು ಬುದ್ಧಿನಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಕೋದಿ ನಾವು ಸಂಸಾರ ಆದಷ್ಟು ಹಾಗೆ ಬದುಕುವ ಹಾಗೆ ದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ, ಚಾತುರ್ಮಾಸಕ್ಕೆ ಬನ್ನಿ ಬರಬೇಡಿ ಅಂತ ನಾನೇನು ಹೇಳೋದಿಲ್ಲ. ನಿಮಗೆಲ್ಲ ಅನುಭವ ಇದ್ದದ್ದೇ. ಚಾತುರ್ಮಾಸವನ್ನು ಇಲ್ಲಿ 3 ತಿಂಗಳು ಎಲ್ಲ ದೇವಸ್ಥಾನದಲ್ಲಿ 2 ತಿಂಗಳಾದರೆ ನೀವು 3 ತಿಂಗಳು ಮಾಡಿ ನಿಮಗೆ ಗೊತ್ತುಂಟು. ಒಂದು ಅನುಭವ ಚೆನ್ನಾಗಿದೆ. ಒಳ್ಳೆಯ ಸೇವೆಯನ್ನು ನೀವು ಮಾಡಿದ್ದೀರ. ಹಾಗೆ ನಮ್ಮ ಈ ಭಾಗದ ಜಗದೀಶಾಚಾರ್ಯರು ನಮ್ಮ ಸಮಿತಿಯಲ್ಲಿ ಕೋಶಾಧಿಕಾರಿಯಾಗಿದ್ದು ಅವರು ಒಂದು 5 ವರ್ಷ ಚಾತುರ್ಮಾಸ ನಿರ್ವಹಿಸಿದ ಅನುಭವ ಕೂಡ ಅವರಿಗಿದೆ. ಹಾಗೆ ನಮ್ಮ ಮಠ ಈಗ ಒಂದು ಚೆಂದ ಕಾಣ್ತಿದೆ ಅಂತ ಹೇಳಿದ್ರೆ ನಮ್ಮ ಜಗದೀಶಾಚಾರ್ಯರ ಕೊಡುಗೆಯಿಂದಲೇ ಅದು ಚೆಂದಾಗಿ ಕಾಣಲಿಕ್ಕೆ ಕಾರಣ ಆದದ್ದು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೇವೆ. ದೊಡ್ಡ ದೊಡ್ಡ ದಾನಿಗಳು ಈ ಭಾಗದಲ್ಲಿದ್ದಾರೆ. ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಏನು ಹೇಳುವುದಿಲ್ಲ. ಹೇಳಿದರೆ ನಮ್ಮ ಲೋಕೇಶ್ ಅವರು ಹೇಳಿದ್ದಾರೆ, ನಮ್ಮ ಚಾತುರ್ಮಾಸ ಸಂದರ್ಭದಲ್ಲಿ ಹಾಗೆ ಮಠದಲ್ಲಿ ಇರುವಂಥ ಎಲ್ಲ ವ್ಯವಸ್ಥೆ ಬೆಳಗ್ಗೆಯಿಂದ ಹೇಳ್ತಿದ್ದಾರೆ. ನಮ್ಮ ಶಾಲೆ 2,30,00,000 ಕೊಟ್ಟಿದ್ದೇವೆ, ಇನ್ನು 2 ಕೋಟಿ ಕೊಟ್ಟರೆ ಆಗ್ತದೆ. ಸ್ವಲ್ಪ ಲೆಕ್ಕ ತಪ್ಪಾಗಿದೆ. 2,22,00,000 ಕೊಟ್ಟು 20 ಲಕ್ಷ ಕೊಟ್ಟಿದ್ರು. ಇನ್ನು ಕೊಡಬೇಕಾಗಿದ್ದು 4 ಕೋಟಿ ಚಿಲ್ಲರೆ. ಅದರಲ್ಲಿ 2 ಕಳೆದು ಹೋಗಿದೆ ಅವರ ಲೆಕ್ಕದಲ್ಲಿ. ಅಂದರೆ ಈ ಕಳೆದು ಹೋದನ್ನು 2 ನಾನು ಸೇರಿಸ್ತಾ ಇದ್ದೇನೆ. ಇನ್ನು 4,50,00,000 ಕೊಡಲಿಕ್ಕುಂಟು. ಸಾಧ್ಯವಾದಷ್ಟು ಸಮಾಜ ವತಿಯಿಂದ ಸಂಗ್ರಹ ನಾವು ಮಾಡ್ತಾ ಇದ್ದೇವೆ. ದೇವರು ಕೈ ಬಿಡುವುದಿಲ್ಲ ಅನ್ನೋ ಭರವಸೆ ನಮಗಿದೆ. ಅದರ ಸಮಾಜದ ಮುಖಾಂತರ ಅದನ್ನು ಈಡೇರಿಸ್ತಾನೆ ಅನ್ನೋ ಭರವಸೆ ಕೂಡ ನಮಗಿದೆ. ದೇವರು ನಮಗೆ ಆ ಶಕ್ತಿಯನ್ನು ಕೊಟ್ಟು ಆದಷ್ಟು ಬೇಗ ಆ ಶಾಲೆ ಸಮಾಜಕ್ಕೆ ಬರುವ ಹಾಗೆ ಅಮ್ಮನವರು ಅನುಗ್ರಹ ಮಾಡಲಿ ಅಂತೇಳಿ ಮತ್ತೊಮ್ಮೆ ಮಾರಾಟ ಬಗ್ಗೆ ಪ್ರಾರ್ಥಿಸಿ ಹರಸಿ ನಾವು ಒದಗಿಸುತ್ತೇವೆ. ಸ್ವಲ್ಪ ಮಾತನ್ನು ಪಾರ್ವತಿ ಪದಯೇ Thank you.